ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆನೆ ನಾವು ಅಮ್ಮ ಸುಪ್ರಭಾತ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಡ್ಯೂಟಿಗೆ ಹೋಗಿ 1 ವಾರ 2 ವಾರ ಆಗೋಗಿತ್ತು. ಅದಕ್ಕೆ ಬೈತಾ ಬಿದ್ದಿದ್ರು ನಾವು ಅಮ್ಮ. ಏನು ಮಾಡಕ್ಕಾಗಲ್ಲ, ಮನೆಯವ್ರು ಬೈಸ್ಕೊಳ್ಳೇಬೇಕು. ಮನೆಯವ್ರು ಬೈತಾರ ಅಂತ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಮನೆಯಿಂದ ಸೀದಾ ಹೊರಟಿದೆ ನಮ್ ಫ್ರೆಂಡ್ ಮನೆಗೆ. ಅಲ್ಲಿಂದ ನಾಷ್ಟ ಮಾಡೋಣ ಅಂತ ಹೊರಟ್ವಿ. ಇಬ್ರು ಇಡ್ಲಿ ತಿನ್ಕೊಂಡು ಸೀದಾ ಮತ್ತೆ ಮನೆಗೆ ಹೊರಟ್ವಿ. ನಾವ್ ಅಮ್ಮ ಇಲ್ಲ ಅಂದ್ಬಿಟ್ಟು ಒಳಗಡೆ ಚಪ್ಪಲಿ ಹಾಕೊಂಡು ಒಳಗಡೆ ಹೋದೆ. ಅಲ್ಲಿ ನೋಡ್ರೆ ನಾವ್ ಅಮ್ಮ ಅಲ್ಲೇ ಇದ್ರು. ವಾಪಸ್ ತಗೊಂಡು ಮತ್ತೆ ಚಪ್ಪಲಿ ಆಚೆ ಬಿಟ್ಟಿಲ್ಲ ಅಂದ್ರೆ ಅದೇ ಚಪ್ಪಲಿ ತಗೊಂಡು ಮಕ್ ಹೊಡಿತಾರೆ. ಅಲ್ಲಿಂದ ಸೀದಾ ಹೊರಟಿದೆ ನಾವು ರಾಮಮೂರ್ತಿ ನಗರ್ ಸೈಡ್. ಏನಪ್ಪಾ ವಿಷಯ ಅಂದ್ರೆ ಕಾರ್ಗೆ ಏನೋ ತರಬೇಕಾಯ್ತು, ಅಲ್ಲಿ ಹೊರಟ್ವಿ. ಒಂದ್ ಸ್ವಲ್ಪ ಮಟ್ಟಿಗೆ ಜಾಮ್ ಸ್ವಲ್ಪ ಕಮ್ಮಿ ಇತ್ತು. ಹೆಬ್ಬಾಳ ಹಂಗೆ ಸೊಯ್ ಅಂತ ಹೊಂಟದ್ವಿ. ಫ್ರೆಂಡ್ಸ್ ಅಂದ್ಮೇಲೆ ಬೈಸ್ಕೊಳ್ಳೋದು ಕಾಮನ್ನು, ಅದೆಲ್ಲ ಇದ್ದಿದ್ದೆ. ಫೈನಲಿ ರೀಚ್ ಆದ್ವಿ ನಮ್ ಲೊಕೇಶನ್ಗೆ. ಜೀವನದಾಗ ಏನಿಲ್ಲ, ಸುಮ್ನೆ ನಗ್ತಾ ಇರ್ಬೇಕು, ನಗಿಸ್ತಾ ಇರ್ಬೇಕು ಅಂತ. ಇವ್ ಲೊಕೇಶನ್ ಏನಪ್ಪಾ ಅಂದ್ರೆ ನಮ್ಗೆ ಗಾಡಿದು ಮುಂದೆದು ಸ್ಪ್ಲಿಟರ್ಸ್ ಕಟ್ ಆಗ್ಬಿಟ್ಟಿದ್ದು. ಅದನ್ನ ತಗೊಳ್ಳೋಣ ಅಂತ ಹೋಗಿದ್ವಿ. A1 ಅಲ್ಲಿ ಆಫರ್ ಬಿಟ್ಟಿದ್ರು. ಹಂಗೆ ತಗೊಂಡು ಎಲ್ಲಾ ಚೆಕ್ ಮಾಡ್ಕೊಂಡು ಬಂದ್ವಿ. ಬರುವಾಗ ನಾನು ಓಡಿಸಿದೀನಿ, ಹೋಗೋಣ ನೀನ್ ನೋಡ್ಸಲ್ಲ ಅಂತ ಗಾಡಿ ನನ್ಗೆ ಕೊಟ್ಟ. ನಾನ್ ಬಿಡ್ತೀನ ಜುಬ್ ಅಂತ ಸುಯ್ ಅಂತ ಚಚ್ಕೊಂಡ್ ಬಂದೆ ನೋಡ್ರಿ ಮನೆಗೆ ಬೇಗನೆ. ಹೋದ್ವಾರದಿಂದ ಹೇಳ್ತಿದ್ರು ನಮ್ ಫ್ರೆಂಡ್ಸು ಸ್ವಿಮ್ಮಿಂಗ್ ಪೂಲ್ ಗೋಣ ಅಂತ. ಆದ್ರೆ ಗಾಡಿ ಮಾತ್ರ ಹೆವಿ ಗಲೀಜ್ ಆಗ್ಬಿಟ್ಟಿತ್ತು. ಸರಿ ಬನ್ರಪ್ಪ ಕಾರ್ ತೊಳಿರಿ, ಕಾರ್ ತೊಳರೆ ಗಾಡಿ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾರ್ ತೊಳ್ಕೊಂಡು ಸೀದಾ ಹೊರಟ್ವಿ ಸ್ವಿಮ್ಮಿಂಗ್ ಪೂಲ್ ಸೈಡು. ಶಾಮ್ ತಗೊಂಡು ಕುರ್ಕುರೆ ತಗೊಂಡು ಸೀದಾ ಹೊಂಟ್ವಿ ಸ್ವಿಮ್ಮಿಂಗ್ ಪೂಲ್ ಸೈಡು. ಹೋಗಿ ಸೀದಾ ಗಾಡಿ ನಾನು ಪಾರ್ಕ್ ಮಾಡಿ ಹೊಂಟ್ವಿ ನೋಡಿ ಒಳಗಡೆ. ನಾನು ಅವ್ರಕಿನ್ನ ಮುಂಚೆ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಹಂಗೆ ಸ್ವಿಮ್ಮಿಂಗ್ ಪೂಲ್ ಮುಗಿಸ್ಕೊಂಡು ಸೀದಾ ಹೊರಟಿದೆ ನಾವು. ಯಾವ್ದೋ ನೆಲಮಂಗ್ಲ ಪಕ್ಕದಲ್ಲಿ ಯಾವ್ದೋ ಬೆಟ್ಟ ಐತಂತೆ, ಅಲ್ಲಿ ಹೊರಟ್ವಿ. ಹೊಟ್ಟೆ ಸಿತ್ತಿತ್ತು, ಹಂಗೆ ಬೇಕ್ರಿಗೆ ಹೋಗಿ ನನಗೆ ತಗೊಂಡು ಪಾರ್ಸಲ್ ತಗೊಂಡು ಹೋದ್ವಿ ತಿನ್ನೋಣ ಅಂತ ಅಲ್ಲೇ ಬೆಟ್ಟದಲ್ಲಿ. ಚಚ್ಚಣವ್ರೆ ನೋಡ್ರಿ, ಇಲ್ಲಿ ಚಚ್ಕೊಂಡ್ಬಿಟ್ಟವ್ರೆ ಕಾರು. ಹೋಗ್ತಾ ರೋಡಲ್ಲಿ ಆಕ್ಸಿಡೆಂಟ್ ನೋಡ್ಕೊಂಡು ಹಂಗೆ ಹೋದ್ವಿ. ಬೇಜಾರಾಗೋಯ್ತು. ಹೋಗ್ತಿದ್ದಂಗೆ ನಮ್ DJ ಅವರು ಬೆಟ್ಟದ ಮೇಲೆ ಹತ್ತಿಸ್ಬಿಡ್ರಿ ಏನಾಗಲ್ಲ ಅಂದ್ಬಿಟ್ಟು ಆಫ್ ರೋಡಿಂಗ್ ಮಾಡ್ಸಕ್ ಸ್ಟಾರ್ಟ್ ಮಾಡ್ಬಿಟ್ರು ನಮ್ ಕೈಲಿ. ನಾವು ಹೋಗೋಕ್ ಮುಂಚೆ ಯಾವ ಕಾರು ಮೇಲಿರ್ಲಿಲ್ಲ. ನಾವು ಹೋದ್ಮೇಲೆ 4-5 ಕಾರ್ ಮೇಲ್ ತಂದ್ಬಿಟ್ರು ಹಂಗೆ. ಅಲ್ಲಿಂದ ಬರೋಷ್ಟ್ರಲ್ಲಿ ನೈಟ್ ಆಗ್ಬಿಟ್ಟಿತ್ತು. ನಾವ್ ಅಮ್ಮ ಆಲ್ರೆಡಿ ಬೆಳಗ್ಗೆನೆ ಮಂಗಳಾರತಿ ಮಾಡಿದ್ರು. ಈಗ ಬಿಡ್ತಾರ, ಸಂಡೇ ಅಲ್ವಾ, ಏನು ಮಾಡಕ್ಕಲ್ಲ. ಏನೋ ಮಾತಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಾನು ಗಾಡಿ ಸೈಡ್ಗೆ ಹಾಕ್ದೆ, ಅವರು ಸೀದಾ ಮನೆಗೆ ಹೋದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ, ಸಂಡೇ ಸ್ಪೆಷಲ್. ನಗ್ತಾರೆ ನಗಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಹಿಂಬಾಲಿಸಿ ಅಷ್ಟೇ.